ನಮ್ಮ ಇಂಡಿ ತಾಲೂಕಿನ ಹಾಗೂ ಸೆಕ್ಷನ್ ವಿಭಾಗದಿಂದ ಬಂದಂಥ ಎಲ್ಲ ರೈತ ಸನ್ನಿಹಿತರಿಗೆ ವಂದನೆಗಳು. ದಯವಿಟ್ಟು ಸ್ವಲ್ಪ ಸಮಾಧಾನ ಕೇಳಿ. ನಮ್ಮ ಹೋರಾಟ ಅಂತಂದರೆ ಕೇವಲ ಇಲ್ಲಿ ಸೇರಿಬಿಟ್ಟು ಒಂದಿಷ್ಟು ಫೋಟೋ ತಕ್ಕೊಂಡು ನಾವು ಅಲ್ಲಿ ಮುಂದೆ ಕಂಡೀವಿ ಅನ್ನೋದು ಬೇಕಾಗಿಲ್ಲ. ಯಾಕಂದರೆ ನಾನು ಶಿಕ್ಷಕ ವೃತ್ತಿ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿ ಸಾಲೋಟಿಗೆ ಸೇವೆಗಿಸಿದ ಸಂಸ್ಥೆಯೊಳಗೆ 30 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ಆ ಸೇವೆ ಕೊನೆ ಹಂತದಲ್ಲಿದ್ದಾಗ ನಾನು ಕೂಡ 1 ಎಕರೆದೊಳಗೆ 3 ಲಿಂಬೆ ಗಿಡ ಹಾಕಿದೆ. ಇವತ್ತು ಅದು ಇಳುವರಿ ಕೊಡ್ತಾ ಇದೆ. ನಾನೇ ಸ್ವತಃ ನಿವೃತ್ತಿ ನಂತರದಲ್ಲಿ ಆ ಲಿಂಬೆಯನ್ನು ಮಾರಾಟ ಮಾಡಿ ಕಿತ್ಬಿಟ್ಟು ನಾನೇ ಮಾರಾಟ ಮಾಡ್ತಾ ಇದ್ದೆ. ನಾನೇ ಸ್ವತಃ ತೆಗೆದುಕೊಂಡು ಹೋಗ್ತೇನೆ. ಅಲ್ಲಿ ತೆಗೆದುಕೊಂಡು ಹೋದಂಥ ಸಂದರ್ಭದೊಳಗೆ ನಮ್ಮ ಎಲ್ಲ ರೈತ ಮಿತ್ರರು ಬರ್ತಿರ್ತಾರೆ. ಏನು ಮಾತಾಡ್ತೀವಿ ಅಂತಂದ್ರೆ, ಏನ್ರಿ ಇದು ರೇಟು, ತಂದಕ್ಕೂ ಏನು ಲಾಭ ಇಲ್ಲ, ಎಷ್ಟು ಕಷ್ಟ ಇದು, ಏನು ಮಾಡೋಣ. ಇದು ಪ್ರತಿಯೊಬ್ಬ ರೈತನ ಒಂದು ಮನದ ಏನು ನೋವು. ಇಂಥ ನೋವನ್ನು ನಾವು ಬಗೆಹರಿಸಬೇಕಾದ್ರೆ ಕೇವಲ ಸರ್ಕಾರಗಳನ್ನ ನಾವು ಬೈಯೋದ್ರಿಂದ ಏನು ಪ್ರಯೋಜನ ಆಗುವುದಿಲ್ಲ ಅಂತ ನನ್ನ ಅನಿಸಿಕೆ. ಅದರ ಬದಲಾಗಿ ನಾವು ಈ ಭಾಗದಲ್ಲಿ ಹೆಚ್ಚು ಲಿಂಬಿ ಬೆಳೀತಕ್ಕಂಥ ಕ್ಷೇತ್ರಗಳನ್ನು ಹೊಂದಿದ್ರಿಂದಾಗಿ ಈ ಭಾಗದಲ್ಲಿನೇ ಆ ಲಿಂಬಿ ಹಣ್ಣನ್ನು ಬಳಸಿಕೊಂಡು ಉತ್ಪಾದನೆ ಮಾಡುವಂಥ ಕಾರ್ಖಾನೆಯನ್ನ ಹಾಗೂ ಉಪ ಉತ್ಪನ್ನಗಳನ್ನ ಉತ್ಪಾದನೆ ಮಾಡುವಂಥ ಕಾರ್ಖಾನೆಗಳನ್ನ ನಾವು ಇಲ್ಲಿ ತೆರೀಲಿಕ್ಕೆ ಸರ್ಕಾರಕ್ಕೆ ಮನವಿಯನ್ನು ಕೊಡಬೇಕಾಗುತ್ತೆ. ಏನಾಗುತ್ತಂದ್ರೆ ರೈತರಿಗೆ ಒಂದು ಆರ್ಥಿಕವಾದಂಥ ಬಲ ಸಿಗ್ತದೆ. ಆರ್ಥಿಕ ಬಲ ಸಿಗ್ಲಾರ್ದೇ ನಾವು ಏನೂ ಪ್ರಯೋಜನ ಪಡೀಲಿಕ್ಕೆ ಆಗೋದಿಲ್ಲ. ಎಲ್ಲ ರೈತರು ನಾವು ನಿಸ್ಸಹಾಯಕರಾಗಿ ವರ್ತಿಸಬೇಕಾಗಿಲ್ಲ. ನಿಸ್ಸಹಾಯಕ ಸ್ಥಿತಿಯಿಂದ ಹೊರಗೆ ಬಂದು ಸಂಘಟಿತರಾಗೋಣ. ಅದರಲ್ಲಿ ಯಾರು ಈಗಾಗಲೇ ಪ್ರಾವೀಣ್ಯತೆಯನ್ನು ಪಡೆದ ರೈತರು, ಲಿಂಬಿ ಬೆಳೀತಕ್ಕಂಥ ರೈತರೊಳಗೆ ಪ್ರಾವೀಣ್ಯತೆಯನ್ನು ಸಾಧಿಸ್ತಕ್ಕಂಥವ್ರು ಹಾಗೂ ತಂತ್ರಜ್ಞಾನದೊಳಗೆ ಈ ಲಿಂಬಿಯನ್ನ ಬಳಸಿಕೊಂಡು ಯಾವ ಯಾವ ಉತ್ಪನ್ನಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಲ್ಲ ಆ ಸಾಧ್ಯತೆಗಳನ್ನು ಅರ್ಥಕೊಂಡು ಆ ಉತ್ಪನ್ನಗಳನ್ನ ನಮ್ಮ ಇಲ್ಲಿ ಏನು ಲಿಂಬಿ ಅಭಿವೃದ್ಧಿ ನಿಗಮ ಮಾಡಿಯಲ್ಲ ಆ ನಿಗಮದ ಮೂಲಕವಾಗಿ ಉತ್ಪಾದನೆ ಮಾಡಿ ಅವುಗಳನ್ನ ಬೇರೆ ಬೇರೆ ಸ್ಥಳಗಳಿಗೆ ನಾವು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಅದನ್ನು ಮಾರಾಟ ಮಾಡೋದ್ರಿಂದ ಒಳ್ಳೆ ಲಾಭವನ್ನು ಪಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕೇವಲ ನಾವು ಬೆಂಬಲ ಬೆಲೆ ಬೇಕಾಗಿಲ್ಲ. ಬೆಂಬಲ ಬೆಲೆ ಅಂತಂದ್ರೆ ಇದ್ದಾಗಷ್ಟೇ ಕೊಡುದು ಮತ್ತೆ ಹಾಗೆ ಹೋಗ್ಬಿಡ್ತದೆ. ಬೆಂಬಲ ಬೆಲೆ ಅರ್ಥ ಏನು, ಯಾವಾಗ ಬೆಲೆಗಳು ಕುಸಿತ ಆಗಿರ್ತದೆ ಆ ಸಂದರ್ಭದೊಳಗೆ ಸರ್ಕಾರ ನಮಗೆ ಒಂದಿಷ್ಟು ಸಪೋರ್ಟಿಂಗ್ ಪ್ರೈಸ್ ಕೊಡ್ಬೇಕಾಗ್ತದೆ. ಮತ್ತು ಉಳಿದ ಮಾರ್ಕೆಟ್ನಾಗ ಓಪನ್ ಮಾರ್ಕೆಟ್ನಾಗ ಹೆಚ್ಚು ಬೆಲೆ ಇತ್ತಂದಾಗ ಆ ಹೆಚ್ಚಿನ ಬೆಲೆಗೆ ನಾವು ಮಾರಾಟ ಮಾಡ್ಬೋದು. ಹಾಗಾಗಿ ಇವತ್ತ ಈ ಸದ್ಯ ನೋಡಿ ಈ ವರ್ಷ ಏನಾಯ್ತಂದ್ರೆ ಸಾಕಷ್ಟು ತೊಗರಿ ಕೂಡ ಲಾಸ್ ಆಗ್ಯದ, ಹತ್ತಿ ಕೂಡ ಲಾಸ್ ಆಗ್ಯದ. ಎಲ್ಲಾ ರೀತಿ ಲಾಸ್ ಅನ್ನ ನಮ್ಮ ರೈತರು ಬರ್ಸ್ಕೊಳ್ತಾ ಇದ್ದಾರೆ. ಆದ್ರೂ ಕೂಡ ಬಿಟ್ಟಿಲ್ಲ. ಎಷ್ಟೇ ಕಷ್ಟ ಇದ್ರು ಕೂಡ ರೈತರು ಮತ್ತೆ ಉಳಿಮೆಯನ್ನ ತಪ್ಪಿಸ್ಕೊಳ್ಳೋದಿಲ್ಲ, ಮಾಡೇ ಮಾಡ್ತಾರೆ. ಆದ್ರೆ ಎಲ್ಲಿವರೆಗೆ ಇದು ಮೂಲತಃ ಈ ರೈತರ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡುವ ದಿಶೆಯೊಳಗೆ ನಮ್ಮ ಎಲ್ಲ ನಾಯಕರುಗಳಂತ ಏನಾಗುತ್ತದಂದ್ರೆ ಸ್ವತಃ ರೈತರಲ್ಲೇ ಆ ನಾಯಕತ್ವದ ಗುಣ ಸೃಷ್ಟಿ ಆಗ್ಬೇಕಾಗ್ಯದ. ನಮ್ಮ ಅಳಲನ್ನ ನಾವೇ ನಿರ್ವಹಿಸಬೇಕೇ ವಿನಃ ಮತ್ತೊಬ್ಬರು ನಮ್ಮನ್ನು ಎತ್ತುವುದಿಲ್ಲ, ನಾವೇ ಎತ್ಕೋಬೇಕಾಗ್ತದೆ. ಹಾಗಾದ್ರೆ ನನ್ನಾಗೆ ನೋವನ್ನ ಉಂಡಂತ ಪ್ರತಿಯೊಬ್ಬ ರೈತರು ಇಲ್ಲಿ ಸೇರಿಬಿಟ್ಟು ಅದಕ್ಕೊಂದು ಕಾರ್ಯತಂತ್ರ ರೂಪಿಸ್ಕೊಳ್ಬೇಕು. ನಾವು ಆ ಕಾರ್ಯತಂತ್ರ ರೂಪಿಸ್ಕೊಳ್ಳುವಾಗ ಪರಿಣಿತರಾದಂತಹ ವ್ಯಕ್ತಿಗಳ ಪರಿಣಿತರಾದಂತಹ ಪ್ರಾವೀಣ್ಯತೆಯನ್ನು ಪಡೆದಂತಹ ಏನು ತಂತ್ರಜ್ಞರನ್ನ ಅವರ ಲಾಭವನ್ನು ಪಡ್ಕೊಂಡು ಅದರ ಮುಖೇನವಾಗಿ ನಾವು ಉತ್ಪಾದನೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ಇನ್ನು ಈ ದಿಶೆಯೊಳಗೆ ಏನು ಅಭಿವೃದ್ಧಿ ನಿಗಮ ಇದೆಯಲ್ಲ, ಈ ಅಭಿವೃದ್ಧಿ ಮಂಡಳಿ, ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಈ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಅಂತೂ ನಾವೆಲ್ಲ ಖುಷಿ ಪಟ್ಟಿವಿ ಸರಿ, ಆದ್ರೆ ಅದರಿಂದ ಯಾವ ಪ್ರಯೋಜನವನ್ನು ನಾವು ಪಡ್ಕೊಳ್ತಿದ್ದೀವಿ, ಅದರ ಉದ್ದೇಶ ಏನು, ಅದರಿಂದ ಯಾರಾದ್ರೂ ನಾವು ಲಾಭ ಪಡ್ಕೊಂಡಿದ್ದೀವ, ಈ ದಿಶೆಯಲ್ಲಿ ನಮ್ಮ ಒಂದು ವಿಚಾರ ಬೇಕಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು, ಅಭಿವೃದ್ಧಿ ನಿಗಮಗಳು ಪ್ರತಿಯೊಬ್ಬ ರೈತ ಈ ಕ್ಷೇತ್ರದಲ್ಲಿ ಎಷ್ಟು ಜನ ರೈತರಿದ್ದಾರೆ ಲಿಂಬಿ ಬೆಳೆಗಾರರು ಅವರ ಹೆಸರುಗಳನ್ನು ಬರ್ಕೋಬೇಕು, ಅವ್ರ ಮೊಬೈಲ್ ನಂಬರ್ ತಗೋಬೇಕು, ಅವರ ಕ್ಷೇತ್ರ ಎಷ್ಟಿದೆ, ಅವರ ಎಷ್ಟು ಪ್ರೊಡಕ್ಟ್ ಮಾಡ್ತಾ ಇದ್ದಾರೆ, ಯಾವ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ, ಪ್ರತಿಯೊಂದನ್ನು ಕೂಡ ಅದು ಗಮನಿಸಬೇಕು. ಹಾಗಾಗಿ ಅದನ್ನ ಮತ್ತೆ ಅವ ಕಾಲಕ್ಕೆ ಪ್ರಕಟಪಡಿಸಬೇಕು. ಇಷ್ಟು ಆಗಿದೆ ನಮ್ಮ ಇಂಡಿ ಕ್ಷೇತ್ರದೊಳಗೆ ಲಿಂಬಿ ಅಭಿವೃದ್ಧಿ ನಿಗಮದಿಂದ ಇಷ್ಟಿಷ್ಟು ಲಾಭಗಳನ್ನ ಇಷ್ಟಿಷ್ಟು ಪ್ರಯೋಜನಗಳನ್ನ ನಮ್ಮ ರೈತರಿಗೆ ಒದಗಿಸಿಕೊಟ್ಟಿವಿ ಅಂತ ಅದು ಏನ್ ಮಾಡ್ಬೇಕು, ಘೋಷಣೆ ಮಾಡಬೇಕು. ಅಂದಾಗ ಏನಾಗುತ್ತದ್ರ ಪ್ರಯೋಜನ ಅರ್ಥ ಆಗ್ತದೆ. ಅದಕ್ಕಾಗಿ ನಮ್ಮ ರೈತರ ಜಾಗೃತಿ ಬಂದ್ರಿ ಏನಪ್ಪಾ ಅಂತಂದ್ರೆ ಅಭಿವೃದ್ಧಿ ನಿಗಮದ ದೇವೋದ್ದೇಶಗಳೇನು,
ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು, ಎಷ್ಟು ಜನ ರೈತರು ಪಡ್ಕೊಂಡಾರೆ? ಮೋಸ್ಟ್ಲಿ ನನ್ನ ಅನಿಸಿದ ಮಟ್ಟಿಗೆ ಅಂತಂದ್ರೆ ಯಾರೋ ಮುಂದಿರ್ತಕ್ಕಂಥ ರೈತರು, ಶ್ರೀಮಂತ ರೈತರು ಲಾಭ ಪಡ್ಕೋಬೇಕು ವಿನಃ ಸಾಮಾನ್ಯ ರೈತ 1 ಎಕರೆ 2 ಎಕರೆ 100 ಲಿಂಬಿ ಗಿಡ ಬೆಳೆದವನು ಅದರ ಪ್ರಯೋಜನನೇ ಇಲ್ಲ. ಇಂದ ಹಾದು ಅಡ್ಡಾಡ್ದಾಗತ್ ನಾವೆಲ್ಲ. ಹಾಗಾದ್ರೆ ಪ್ರತಿ ಕೊನೆಯ ರೈತನಿಗೂ ಕೂಡ ಅದ್ರಲ್ಲಿ ಲಾಭ ಸಿಗಬೇಕು. ಪ್ರತಿ ಕೊನೆ ರೈತದಲ್ಲ ಅವ್ರಿಗೆ ಲಾಭ ಸಿಗಬೇಕು ಅಂದಾಗ ನಮ್ದು ಈ ಒಂದು ಇದಕ್ಕೆ ಬೆಲೆ ಬರ್ತದೆ ಹೋರಾಟಕ್ಕೆ. ಇಲ್ಲ ಅಂತಂದ್ರೆ ಮೇಲ್ಗಡೆ ಇರ್ತಕ್ಕಂಥ ರೈತರು ಲಾಭ ತಗೊಂತಾರೆ, ಕೊನೆ ರೈತ ಮತ್ತೆ ಅಲ್ಲೇ ಉಳಿಬೇಕಾಗ್ತದೆ. ಮದುವೆ ಊಟದೊಳಗ ಫಸ್ಟ್ ಕೂತ ಊಟ ಮಾಡ್ತಾನ, ಕೊನೆಯದವನಿಲ್ಲ. ಕೆನಾಲ್ದಾಗ ಮೊದಲು ಬಂದವ್ ನೀರು ಸಿಗ್ತದೆ, ಕೊನೆ ರೈತನಿಗೆ ನೀರು ದಕ್ಕುದೇ ಇಲ್ಲ. ಹಾಗಾದ್ರೆ ಇದಕ್ಕೇನಿದು? ಹಾಗಾದ್ರೆ ಮುಂದಿರ್ತಕ್ಕಂಥ ರೈತರು ಕೂಡ, ಶ್ರೀಮಂತ ರೈತರು ಯೋಚನೆ ಮಾಡ್ಬೇಕು, ನಾನೊಬ್ನ ರೈತ ಅಲ್ಲ, ಕೊನೆ ಹಂತದಲ್ಲಿ ಕೂಡ ಒಬ್ಬ ರೈತ ಇದ್ದಾನೆ, ಅವನಿಗೂ ಕೂಡ ನನಗೆ 1 ರೊಟ್ಟಿ ಸಿಗ್ತದೆ, ಕೊನೆ ಪಕ್ಷ ಅವನಿಗೆ ಅರ್ಧ ರೊಟ್ಟಿ ಸಿಗುವಷ್ಟು ಇರಬೇಕು ಅನ್ನುವಂತ ವಿಚಾರ ಆ ಶ್ರೀಮಂತ ರೈತ, ಮುಂದುವರೆದಂತ ರೈತ ಅವ್ರಿಗೆ ಇದು ಗಮನದಲ್ಲಿ ಇಟ್ಕೋಬೇಕು. ಯಾಕಂದ್ರೆ ನಮ್ಮ ಕೂಗು ಅಂದ್ರೆ ಕೊನೆಯ ರೈತನ ಕೂಗು ಅವ್ರಿಗೂ ಕೂಡ ಸ್ವಲ್ಪ ಗಮನಕ್ಕೆ ಬರ್ಬೇಕು. ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಬಲಿತ ರೈತರು ಏನೋ ಬಲಿತ ರೈತರು, ಶ್ರೀಮಂತ ರೈತರು, ಯಾರು ದುರ್ಬಲ ರೈತರಿದ್ದಾರೋ ಅವನು ಕೂಡ ಪರಿಗಣಿಸಬೇಕು ಅನ್ನುವಂಥ ವಿಚಾರ. ಹಾಗಾದ್ರೆ ಈ ಅಭಿವೃದ್ಧಿ ಮಂಡಳಿ ಏನಿದೆ, ನಿಗಮ ಇದೆ, ಆ ನಿಗಮದಿಂದ ಮುಂಬರುವಂತ ದಿನಮಾನದಲ್ಲಿ ಕೇವಲ ಬೆಂಬಲ ಬೆಲೆ ಅಲ್ಲ, ಈ ಉತ್ಪನ್ನವನ್ನ ಬಳಸಿಕೊಂಡು ಉತ್ಪಾದನೆ ಮಾಡತಕ್ಕಂತಹ ಉತ್ಪಾದನಾ ಘಟಕಗಳನ್ನ ಸ್ಥಾಪನೆ ಮಾಡಬೇಕು. ಇದರ ಪ್ರೊಡಕ್ಷನ್ ಇಡೀ ನ್ಯಾಷನಲ್ ವೈಸ್ ಮತ್ತು ಅಬ್ರಾಡ್ಗೆ ಅದನ್ನ ಮಾರಾಟ ಮಾಡುವಂತ ದಿಶೆಯಲ್ಲಿ ನಮ್ಮ ಏನು ವಿಚಾರಗಳು ಇರಬೇಕು. ಅಂದಾಗ ಮಾತ್ರ ಇಲ್ಲಿ ರೈತ ಉದ್ಧಾರ ಆಗ್ತಾನ. ಇಲ್ಲ ಅಂತಂದ್ರೆ ಉದ್ಧಾರ ಆಗುವುದು ಖಂಡಿತ ತಪ್ಪಾಗ್ಬಿಡ್ತೈತಿ. ಹಾಗಾಗಿ ನಮ್ಮ ರೈತರಿಗೆ ಸರ್ಕಾರಕ್ಕೆ ಏನು ಮನವಿ ಕೊಡ್ಬೇಕಂತಂದ್ರೆ, ಯಾವುದೇ ಪಕ್ಷಾತೀತವಾಗಿ ಆ ಪಕ್ಷ ಈ ಪಕ್ಷ ಅನ್ನೋದು ಅವಶ್ಯಕತೆ ಇಲ್ಲ. ಆ ಪಕ್ಷರಹಿತವಾಗಿ ನಮ್ಮ ಮನವಿಯನ್ನು ಕೊಟ್ಟು ನಮ್ಮ ರೈತರ ಅಳಲು ಇಂಥದಿದೆ, ಇಂಥ ಸಮಸ್ಯೆ ಇದೆ, ಆ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ತಾವು ಕಲ್ಪಿಸಿಕೊಡ್ಬೇಕು ಅನ್ನುವಂತಹ ವಿಚಾರವನ್ನ ಈ ಕೆಳಹಂತದಿಂದ ವಿಧಾನಸೌಧವರೆಗೆ ತಲುಪುವ ಹಾಗೆ, ಅವರ ಗಮನ ನಮ್ಮ ಕಡೆಗೆ ಹರಿಯುವ ಹಾಗೆ ಮಾಡಬೇಕು ಅನ್ನುವಂತಹ ಒಂದು ವಿಷಯೊಳಗೆ ನಮ್ಮ ಪ್ರಯತ್ನ ಇರಲಿ ಅನ್ನುವಂಥ ಮಾತನ್ನು ಹೇಳಿ, ನನಗೆ 1-2 ಮಾತುಗಳನ್ನ ರೈತರ ಪರವಾಗಿ ಹೇಳಿಕೆ, ಯಾಕೆ ನಾನೇ ಸ್ವತಃ ರೈತರಿಂದ ಅವಕಾಶ ಕೊಟ್ಟದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಜೈ ಕರ್ನಾಟಕ. ರೈತರ ಹೋರಾಟಕ್ಕೆ ಜಯವಾಗಲಿ. ಧನ್ಯವಾದ.